ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ಅವಶ್ಯಕತೆ ಇದ್ರೂ ಹಣ ಖರ್ಚು ಮಾಡದೇ ಇದ್ರೆ, ವಸ್ತುಗಳನ್ನು ಬಳಸದೇ ಇದ್ರೆ ಅದನ್ನು ಜಿಪುಣತನ ಅಂತ ಕರಿತೀವಿ. ಜಿಪುಣರು ಹಣಕ್ಕಷ್ಟೇ ಅಲ್ಲ, ತಮಗೆ ಸೇರಿದ ಎಲ್ಲ ವಸ್ತುಗಳನ್ನು ಬಳಸೋದಕ್ಕೂ ಹಿಂದು ಮುಂದೆ ನೋಡ್ತಾರೆ. ತಮ್ಮ ಸ್ವಂತ ಹಿತವನ್ನು ಕಡೆಗಣಿಸಿ ದುಡ್ಡನ್ನು, ತಮ್ಮ ವಸ್ತುಗಳನ್ನು ಜೋಪಾನ ಮಾಡಿ ಇಡೋದ್ರಲ್ಲೇ ಮತ್ತು ಅದನ್ನು ಮತ್ತೆ ಮತ್ತೆ ನೋಡಿ ಖುಷಿ ಪಡೋದ್ರಲ್ಲೇ ಅದೇನೋ ಒಂಥರ ಸಂತೋಷ ಇವ್ರಿಗೆ. ಹಲ್ಲಿದ್ದವರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವರಿಗೆ ಹಲ್ಲಿಲ್ಲ ಅನ್ನೋ ಮಾತಿದೆ. ಆದರೆ ಜಿಪುಣರಿಗೆ ಎಲ್ಲ ಇದ್ರೂ ಅದನ್ನು ತಮಗೋಸ್ಕರ ಖರ್ಚು ಮಾಡೋ ಮನಸ್ಸಿರಲ್ಲ. ಎಲ್ಲ ಇದ್ರೂ ಏನೂ ಇಲ್ಲದವ್ರ ಹಾಗೆ ಇರೋದು ಇವ್ರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಜಿಪುಣರಲ್ಲೇ ಜಿಪುಣರಿಗೆ ಜಿಪುಣಾಗ್ರೇಸರ ಅಂತ ಕರೀತಾರೆ. ಅಂಥ ಜಿಪುಣಾಗ್ರೇಸರಿಗೆ ಸಂಬಂಧಪಟ್ಟ ಜೋಕ್ ಒಂದಿದೆ. ಗಂಡ ಹೆಂಡತಿ ಒಂದು ಮಗು ಇರೋಂಥ ಚಿಕ್ಕ ಫ್ಯಾಮಿಲಿ ಅದು. 3 ಜನರು ಜಿಪುಣರೇ. ಈ ಜಿಪುಣರ ಮನೆಯಲ್ಲಿ ಒಂದು ತುಪ್ಪದ ಬಾಟ್ಲಿ ಇತ್ತು. ಅದನ್ನು ಊಟಕ್ಕೆ ಮೊದಲು ಟೇಬಲ್ ಮೇಲೆ ಇಟ್ಕೊಂಡು 3 ಜನ ಅದನ್ನು ನೋಡ್ತಾ ಊಟ ಮಾಡ್ತಾ ಇದ್ರು. ತುಪ್ಪದ ಬಾಟ್ಲಿ ನೋಡಿಕೊಂಡು ಊಟ ಮಾಡೋದ್ರಿಂದ ತುಪ್ಪ ಹಾಕೊಂಡು ತಿಂದಷ್ಟೇ ಖುಷಿ ಪಡ್ತಾ ಇದ್ರು. ಊಟ ಆದಮೇಲೆ ಆ ತುಪ್ಪದ ಬಾಟ್ಲಿನ ಮತ್ತೆ ಕಬೋರ್ಡ್ನಲ್ಲಿ ಇಟ್ಟು ಲಾಕ್ ಮಾಡೋದು ಇವರ ವಾಡಿಕೆಯಾಗಿತ್ತು. ಎಷ್ಟೋ ವರ್ಷಗಳಿಂದ ಅದೊಂದೇ ತುಪ್ಪದ ಬಾಟ್ಲಿನ ಮುಂದೆ ಇಟ್ಕೊಂಡು ಮುಚ್ಚಳ ಸಹ ಓಪನ್ ಮಾಡದೆ ಊಟ ಮುಗಿಸ್ಬಿಡ್ತಾ ಇದ್ರು. ಹೀಗೆ ಇರುವಾಗ ಒಂದಿನ ಮಗುನ ಮನೇಲೇ ಬಿಟ್ಟು ಗಂಡ ಹೆಂಡತಿ ಇಬ್ಬರೇ ಹೊರಗೆ ಬಂದಿದ್ರು. ಮಧ್ಯಾಹ್ನ ಊಟದ ಹೊತ್ತಾಗಿತ್ತು. ತಕ್ಷಣ ಹೆಂಡತಿಗೆ ನೆನಪಾಯ್ತು, ಅಯ್ಯೋ ತುಪ್ಪದ ಬಾಟ್ಲಿ ಹೊರಗೆ ಇಟ್ಟಿಲ್ವಲ್ರಿ, ಪಾಪ ಮಗು ತುಪ್ಪ ಇಲ್ದೇನೆ ಊಟ ಮಾಡೋ ಹಾಗಾಯ್ತಲ್ಲ ಅಂತ ಬಹಳ ಬೇಜಾರು ಮಾಡಿಕೊಂಡ್ರು. ಮನೆಗೆ ಬಂದು ಅದೇ ಬೇಸರದ ಧ್ವನಿಯಲ್ಲಿ, ಮಗು ಇವತ್ತು ತುಪ್ಪ ಇಲ್ದಿಲ್ಲೇನೆ ನೀನು ಊಟ ಮಾಡೋ ಹಾಗಾಯ್ತಲ್ಲಪ್ಪ ಅಂತ ಹೇಳಿದ್ರು. ಅದಕ್ಕೆ ಮಗ ಅಂದ, ನೀನೇನು ಬೇಜಾರು ಮಾಡ್ಕೋಬೇಡಮ್ಮ, ನಾನು ಕಬೋರ್ಡ್ ಮುಂದೆ ಕೂತ್ಕೊಂಡೇ ಊಟ ಮುಗಿಸ್ದೆ ಅಂದ. ಅದನ್ನು ಕೇಳಿ ಅಪ್ಪ ಅಮ್ಮನಿಗೆ ತುಂಬ ಸಮಾಧಾನ ಆಯಿತು. ಜಿಪುಣತನದ ಪರಮಾವಧಿ ಹೀಗೆ ಇರುತ್ತೆ ಅಲ್ವಾ? ತೀರಾ ಹೊಟ್ಟೆ ಬಟ್ಟೆ ಕಟ್ಟಿ ಉಳಿಸಿ ಸಂತೋಷ ಪಡೋದಷ್ಟೇ ಅಲ್ಲ, ಆರೋಗ್ಯ ಹದಗೆಟ್ಟಾಗ ಡಾಕ್ಟರ್ ಹತ್ರ ಹೋಗದೆ ನನಗೇನಾಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ ಅಂತ ಮಾತ್ರೆ ಔಷಧಿಗೆ ಖರ್ಚು ಮಾಡೋ ದುಡ್ಡು ವೇಸ್ಟ್ ಅಂತ ತಿಳ್ಕೊಳ್ತಾರೆ. ಈ ಜಗತ್ತಿನ ದೊಡ್ಡ ದಾನಿಗಳು ಮಾತ್ರ ಜಿಪುಣರೇ. ಯಾವುದನ್ನು ತಮಗೋಸ್ಕರ ಖರ್ಚು ಮಾಡದೆ ಕೂಡಿಟ್ಟು ದೊಡ್ಡ ಗಂಟು ಮಾಡಿಟ್ಟಿರ್ತಾರೆ. ಒಟ್ಟಿನಲ್ಲಿ ಒಬ್ಬೊಬ್ಬರ ಖುಷಿ ಒಂದೊಂದರಲ್ಲಿರುತ್ತೆ ಅನ್ನೋದು ಮಾತ್ರ ನಿಜ. ಕೆಲವರಿಗೆ ಧಾರಾಳವಾಗಿ ದುಡ್ಡು ಖರ್ಚು ಮಾಡೋದ್ರಲ್ಲಿ ಖುಷಿ ಇದ್ರೆ, ಮತ್ತೆ ಕೆಲವರಿಗೆ ಸರಳವಾಗಿ ಬದುಕಿದ್ರೆ ಅಷ್ಟೇ ಸಾಕು. ಜಿಪುಣ ಬುದ್ಧಿ ಇರೋರಿಗೆ ಖರ್ಚು ಮಾಡದೆ ಉಳಿಸೋದೇ ಖುಷಿ. ಬಿಂದಾಸಾಗಿ ಖರ್ಚು ಮಾಡೋದು ಸರಿನಾ, ದುಡ್ಡು ಉಳಿಸಿ ದೊಡ್ಡ ಗಂಟು ಮಾಡೋದು ಸರಿನಾ ಅನ್ನೋದು ಅವರವರ ವೈಯಕ್ತಿಕ ವಿಚಾರ. ಆದರೆ ನಮ್ಮ ಆರೋಗ್ಯ ಹಾಗೆ ಅನುಕೂಲಕ್ಕೆ ಮೋಸ ಆಗದ ಹಾಗೆ ಬದುಕು ನಡೆಸಿದ್ರೆ ಸರ್ವಕಾಲಕ್ಕೂ ಸಂತೋಷವಾಗಿರಬಹುದು. ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.